ಡಿ ಬಾಸ್ ಡೆವಿಲ್ ಮೂವಿದು ನೋಡ್ರಿ ಹೆಂಗಿದೆ. ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತಿದೆ. ಅದರಲ್ಲೂ ಇನ್ನೊಂದೇಂದ್ರೆ ಸುದೀಪ್ ಸರ್ ಮೇಲಂತೂ ತುಂಬಾ ರೆಸ್ಪೆಕ್ಟ್ ಬಂತು. ಇಂಥ ಟೈಮಲ್ಲೂ ತನ್ನ ಗೆಳೆಯನ ಬಿಟ್ಕೊಟ್ಟಿಲ್ಲ. ಹಾಯ್ ಸರ್, ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್ ಸೂಪರ್ ಆಗಿದ್ದೀವಿ. ಸರ್. ನೀವು ಡಿ ಬಾಸ್ ಅಭಿಮಾನಿ ಅನ್ನೋದು ಗೊತ್ತಾಯ್ತು, ಪಕ್ಕದಲ್ಲಿ ಗೊತ್ತಾಗ್ಲಿಲ್ವಲ್ಲ? ಸರ್ ಇವರು ಕೂಡ ಡಿ ಬಾಸ್ ಅಪ್ಪಟ ಅಭಿಮಾನಿ, ನವೀನ್ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು. ಹಾಯ್ ಸರ್, ಹೇಗಿದ್ದೀರಾ? ಸರ್ ನೋಡಿ ಅವ್ರ ಥರನೇ ಏರ್ ಸ್ಟೈಲ್ ಕೂಡ ಬಿಟ್ಟಿದ್ದಾರೆ ನೋಡಿ. ಇದು ಪೊರ್ಕಿ ಮೂವಿಲ್ ಇದ್ದಂಗೆ ಕಾಣಿಸ್ತಿದ್ದಾರೆ. ಹೌದು, ಸೇಮ್ ಪೊರ್ಕಿ ಮೂವಿಲಿ ಏನಿದೆ ಅದೇ ಸ್ಟೈಲಲ್ಲೇ ನೋಡಿ ಅಪ್ಪಟ ಡಿ ಬಾಸ್ ಫ್ಯಾನ್ ಅವರು. ಸರ್ ಅಂದಾಗೆ ಇವಾಗ ವಿಷಯಕ್ಕೆ ಬಂದ್ಬಿಡೋಣ. ಡೆವಿಲ್ ಬರ್ತೈತೆ ಏನು ಸರ್? ಡೆವಿಲ್ ನಮಗೆ ಇನ್ನೊಂದೇನಂದರೆ, ಈಗ ಮೊನ್ನೆ ಟ್ರೈಲರ್ ನೋಡೋದು ಸರ್, ಸಕ್ಕದ ಬಂದಿದೆ, ನೆಕ್ಸ್ಟ್ ಲೆವೆಲ್ಲು. ಬಟ್ ಇನ್ನೊಂದೇನೆಂದರೆ ಅದರಲ್ಲಿ ಏನು ವಿಷಯ ಅನ್ನೋದನ್ನು ತೋರಿಸ್ಕೊಟ್ಟಿಲ್ಲ. ಆದರೆ ತೋರಿಸಿರೋ ಸೀನಲ್ಲಿ ಏನೇನಿದೆ ಅನ್ನೋದನ್ನು ಒಂದು ಟ್ರೈಲರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯಾವ್ಯಾವ ಥರ ಬರ್ತಾರೆ, ಯಾವ್ಯಾವ ಕ್ಯಾರೆಕ್ಟರ್ಲ್ಲಿ ಇರ್ತಾರೆ ಅನ್ನೋದನ್ನ ಒಂದು ಕ್ಲೂ ಥರ ಕೊಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ಲೆವೆಲ್ಲು ನಮ್ಮ ಡಿ ಬಾಸ್ ಡೆವಿಲ್ ಏನೋ ಟ್ರೈಲರು ಮಸ್ತಾಗಿ ಬಂದಿದೆ, ಚಿಂದಿಯಾಗಿದೆ ಸರ್. ನೋಡಿ ತುಂಬ ಖುಷಿ ಆಯಿತು ನಮಗಂತೂ. ಏನು ಮಗ ನೋಡಿ ಆ ರೇಂಜ್ಗಿದೆ. ಹೌದು, ಹಂಗಾಗಿ ಅವ್ರದ್ದು ಬೆನ್ನೋವು ಎಂತಲ್ಲ ಅಂತಿದ್ರು. ಅದಿದ್ರೂ ಅವ್ರು ಚೆನ್ನಾಗಿ ವಿಡಿಯೋ ಮಾಡಿದಾರ ಇಲ್ವಾ ಅನ್ನೋದು ಈಗ ಟ್ರೈಲರ್ ಅಂತೂ ಗೊತ್ತಾಗಲ್ಲ, ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ನೀವೇನು ಹೇಳ್ತೀರಾ ಸರ್? ಏನು ಗೊತ್ತಾದ ಹೇಳ್ತೀನಿ ಕೇಳಿ. ಬೆನ್ನೋವು ಅಂತಂದಲ್ಲ, ಬೆನ್ನೋವು ಇದ್ರೂ ಸಹ ಒಬ್ಬ ನಿರ್ಮಾಪಕರಿಗೆ ಮೋಸ ಆಗಬಾರ್ದು, ಮತ್ತು ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಅಥವಾ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಹೊರಗಡೆ ಬಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ದಾರೆ. ಅದು ಒಂದು ಹೆಮ್ಮೆ. ಅದರಲ್ಲೂ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಿರ್ಮಾಪಕರ ಬಗ್ಗೆ ಯೋಚನೆ ಮಾಡೋದಲ್ಲ, ಅದು ನಮಗೆ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ ನಮಗೆ. ನಮ್ಮ ಡಿ ಬಾಸ್ ಮೇಲೆ ನೆಕ್ಸ್ಟ್ ಲೆವೆಲ್ ಇನ್ನೊಂದು ಒಂದು ಕೈ ಜಾಸ್ತಿ ಪ್ರೀತಿ. ಯಾಕಂದರೆ ಎಂಥ ದ್ವೇಷ ಮಾಡೋರೆಲ್ಲ ಈಗ ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಎಕ್ಸಾಂಪಲ್ಗೆ ನಮ್ಮ ಫ್ರೆಂಡ್ಸ್ ಅವರೇ, ಅಂಥದ್ರಲ್ಲಿ ಅವರೆಲ್ಲ ಬೇರೆ ಬೇರೆ ಫ್ರೆಂಡ್ಸ್ಗಳು. ಇವಾಗ ಅವರು ಕೂಡ ನಿನ್ನೆ ದಿನ ರಿಲೀಸ್ ಆಗಿರೋದಕ್ಕೆ, ಈಗ ಟ್ರೈಲರ್ ರಿಲೀಸ್ ಆಗಿರೋದಕ್ಕೆ ಬಾಸ್ ಅಂತ ಹಾಕೊಂಡ್ಬಿಟ್ಟು ಅವ್ರು ಸ್ಟೇಟಸ್ ಹಾಕೊಂಡವ್ರೆ. ಈಗ ದರ್ಶನ್ ಸರ್ದು ಮೂವಿ ಈಗ ಬರ್ತೈತೆ. ಈಗ ಅವ್ರದ್ದು ಅಕ್ಕನ ಮಗ ಬೇರೆ ಬರ್ತಿದ್ದಾರೆ, ಅವ್ರನ್ನೇನು ಮುಂದಕ್ಕೆ ತರ ಸರ್? ಈಗ ಫಸ್ಟ್ ಇನ್ನೊಂದೇಂದರೆ ನಮ್ಮದು ಡೆವಿಲ್ ರಿಲೀಸ್ ಆಗಲಿ ಸರ್, ನಮ್ಮ ಬಾಸ್ ಈಚೆ ಬರಲಿ, ಆಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಫಸ್ಟು ನಮ್ಮ ಬಾಸು ಅವ್ರು ಸುಧಾರಿಸ್ಕೊಂಡು ಈಚೆಗೆ ಬಂದು ಅವ್ರು ಸರೋಯ್ತು ಅಂದರೆ ಆಟೋಮೆಟಿಕ್ಕು ಚಂದು ಅವ್ರು ನೆಕ್ಸ್ಟು ಎಂಟ್ರಿ ಕೊಡ್ತಾರೆ. ಅವಾಗ ಅದು ಬೇರೆ ನೆಕ್ಸ್ಟ್ ಲೆವೆಲ್ ಅದು. ಹಂಗಾಗಿ ಈಗ ಇನ್ನೊಂದೇನೆಂದರೆ, ಈಗ ನೋಡ್ರಿ ಪ್ರತಿಯೊಬ್ಬರು ಕೂಡ ನಮ್ಮ ಬಾಸ್ನ ದ್ವೇಷ ಮಾಡ್ತಿದ್ರು. ಕೆಲವರು ದ್ವೇಷ ಮಾಡ್ತಿದ್ದವರು ಕೂಡ ಪ್ರೀತಿ ಮಾಡೋ ಮಟ್ಟಕ್ಕೆ ಬಂದಿದೆ. ಯಾಕೆಂದರೆ ಅಂಥ ಪರಿಸ್ಥಿತಿನಲ್ಲೂ ಅಷ್ಟು ನೋವಿದ್ರು ಕೂಡ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ಒಬ್ಬ ನಿರ್ಮಾಪಕರಿಗೆ ಅವ್ರ ಜೀವನನ ಕಟ್ಕೊಡೋ ಮಟ್ಟಕ್ಕೆ ಇವರು ರಿಸ್ಕ್ ತಗೊಂಡ್ರಲ್ಲ. ಅವ್ರ ಬ್ಯಾಕ್ ಪೇನ್ ಇದ್ರು ಕೂಡ ಅದಕ್ಕೆ ಪ್ರತಿಯೊಬ್ಬರು ಕೂಡ ಎಷ್ಟೋ ಜನ ದ್ವೇಷ ಮಾಡೋರು ಪ್ರೀತಿ ಮಾಡೋ ಮಟ್ಟಕ್ಕೆ ತಿರುಗಿದ್ದಾರೆ. ಆದರೂ ಸ್ವಲ್ಪ ಅಲ್ಲಿ ಇರ್ತಾರೆ ಕೆಲವರು ದ್ವೇಷ ಮಾಡೋರು. ಇರಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಜನ ನೋಡ್ತಿದೆ ಸರ್ ಈಗ ಯಾವಾಗಲೂ ಹೆಂಗೆ ಏನು ಅಂತಂದ್ಬಿಟ್ಟು, ಈಗ ಒಬ್ರಿಗೆ ಒಂದು ನ್ಯಾಯ ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ ಅಂತಲ್ಲ. ಈಗ ಡಿ ಬಾಸ್ ಮಾಡಿದ್ರೆ ಬಿಟ್ರೆ ಅದು ಸೆಕೆಂಡ್ರಿ. ಅದನ್ನು ಬಿಟ್ಟು ಈಗ ಎಲ್ಲರೂ ಅವ್ರನ್ನ ದ್ವೇಷಿಸ್ಕೊಂಡು ಹೋದ್ರು. ಈಗ ಅದರಲ್ಲಿ ದ್ವೇಷ ಅಂತ 50% ಇರೋರು ಈಗ 20% ಕೂಡ 30% ನಮ್ಮ ಬಾಸ್ ಕಡೆನೇ ಅವರೇ. ನೋಡ್ರಿ ಸಿನಿಮಾ ನೋಡಿ, ಫಸ್ಟು ಸಿನಿಮಾ ನೋಡಾದ್ಮೇಲೆ ಅಂದರೆ ಕಲೆಕ್ಷನ್ ಎಲ್ಲ ಆದಮೇಲೆ ನೀವೇ ಹೇಳ್ತೀರ. ನಮ್ಮ ಸರ ವಿಡಿಯೋಗೆ ಮಾತ್ರ ಸೂಪರ್ ಡೂಪರ್ ಮೂವಿ, ನೆಕ್ಸ್ಟ್ ಲೆವೆಲ್ ಅನ್ಕೋತೀವಿ. ಯಾಕಂದರೆ ಆ ಟೀಸರ್ ಟ್ರೈಲರ್ ಇವೆಲ್ಲ ನೋಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಅದು, ಅಷ್ಟು ಚೆನ್ನಾಗಿ ಬಂದಿದೆ. ಮಾತ್ರ ಇನ್ನೊಂದೇ ಅಂದರೆ ಪ್ರತಿಯೊಬ್ಬರು ದ್ವೇಷ ಮಾಡೋದನ್ನು ಬಿಟ್ಟು ಪ್ರೀತಿ ಮಾಡೋದನ್ನು ಕಲೀರಿ. ಯಾರನ್ನೂ ದ್ವೇಷ ಮಾಡಿಬಿಟ್ರೆ, ಯಾಕಂದರೆ ಎಲ್ಲರಿಗೂ ಟೈಮು ಅನ್ನೋದು ಕೆಡ್ದಾಗಿ ಎಂಥ ಮುಂಚಿನಿಗೂ ಬಂದೇ ಬರುತ್ತೆ. ಒಂದಲ್ಲ ಒಂದು ಟೈಮು. ಇವತ್ತು ಅವ್ರಿಗೆ ಚೆನ್ನಾಗಿದ್ರೆ ಇವ್ರಿಗೆ ಚೆನ್ನಾಗಿಲ್ಲ, ಇವ್ರಿಗೆ ಚೆನ್ನಾಗಿದ್ರೆ ಅವ್ರಿಗೆ ಚೆನ್ನಾಗಿಲ್ಲ. ಟೈಮು ಯಾರಪ್ಪನ ಮನೆ ಸುತ್ತಲ್ಲ, ಎಲ್ರಿಗೂ ಒಂದು ಬ್ಯಾಡ್ ಟೈಮ್ ಬಂದೇ ಬರ್ತದೆ. ಎಂಥ ಮನುಷ್ಯನಲ್ಲೂ ಕೂಡ ಒಂದು ಟೈಮು ರಾಕ್ಷಸತ್ವ ಇರುತ್ತೆ. ಅದೇ ಥರನೇ ಅದನ್ನು ಅರ್ಥ ಮಾಡ್ಕೋಬೇಕು. ಏನೋ 1000 ಒಳ್ಳೆ ಕೆಲಸ ಮಾಡಿದ್ರೆ ಯಾವುದೋ ಒಂದು ತಪ್ಪಾಗಿರೋದಕ್ಕೆ ಅದೊಂದನ್ನು ಹಿಡ್ಕೊಂಡು 1000 ಕೆಲಸನ ಮುಚ್ಚಾಕ್ತಾರೆ. ಬಟ್ ಅದನ್ನು ಬಿಟ್ಟು ಟೈಮು, ಸಮಯ, ಸಂದರ್ಭ, ಗ್ರಾಚಾರ ಎತ್ತಿ ಕಟ್ಟುವಂಥ ಕೆಲಸ ನಮ್ದಿದೆ. ಅವ್ರು ಎಷ್ಟೇ ಮುಚ್ಚಾಕಿದ್ರು ನಾವು ತೆಗಿತೀವಿ. ಸರ್ ಹಿಂದಡೆ ಏನು ಫೋಟೋ ನೋಡಲಿಲ್ಲ ಸರ್. ಇದು ನಮ್ಮ ಡಿ ಬಾಸ್ದು ಡೆವಿಲ್ ಪೋಸ್ಟ್. ಇದು ಒಬ್ಬ ಅಭಿಮಾನಿಯಾಗಿ ಪ್ರತಿಯೊಂದು ಕಡೆನೂ ಪ್ರಮೋಷನ್ ಮಾಡ್ತಾಯಿದ್ವಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಡೆನೂ ಪ್ರಮೋಷನ್ ಮಾಡ್ತಾಯಿದ್ವಿ. ನಮ್ಮ ಡಿ ಬಾಸ್ ಡೆವಿಲ್ ಮೂವಿದು ನೋಡ್ರಿ ಹೆಂಗಿದೆ. ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ಬಂದು ಮೂವಿ ನೋಡಿ ನಮ್ಮ ಮೂವಿನ ಗೆಲ್ಲಿಸಿ. ಪ್ರತಿಯೊಬ್ಬರು ಡಿ ಬಾಸ್ ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ, ಪ್ರತಿಯೊಬ್ಬರು ಮಿಸ್ ಮಾಡಿದಿರಾ ನಮ್ಮ ಡಿ ಬಾಸ್ ಮೂವಿನ ಗೆಲ್ಲಿಸಿ ಅಂತ ಒಬ್ಬ ಅಭಿಮಾನಿಯಾಗಿ ಕೇಳ್ಕೊತೀನಿ. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋಂಥ ಸಿನಿಮಾ ಎಲ್ಲರೂ ನೋಡ್ಬೋದು. ಬಂದು ಥಿಯೇಟ್ರಲ್ಲೇ ಬಂದು ನೋಡಿ.
ಯಾಕಂದರೆ ಇನ್ನೊಂದೇ ಅಂದರೆ ನಮ್ಮ ಬಾಸ್ಗೆ ಪ್ರಮೋಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಆ ಹೆಸರೇ ಒಂದು ಬ್ರ್ಯಾಂಡು. ಆ ಬ್ರ್ಯಾಂಡಲ್ಲಿ ನಾವು ಈ ಪ್ರಮೋಷನ್ ಅನ್ನೋ ಹೆಸರೇ ಯಾರ್ದು ಅವಶ್ಯಕತೆ ಇಲ್ಲ. ಯಾಕಂದರೆ ಇಂಥ ಟೈಮಲ್ಲಿ ಯಾವ ಹೀರೋನು ಕೂಡ ನಮ್ಮ ಬಾಸ್ಗೆ ಪ್ರಮೋಷನ್ ಮಾಡ್ತಾ ಇಲ್ಲ. ಯಾರೊಬ್ಬರು ಕೂಡ ಯಾರೋ ಬಂದು ಸಪೋರ್ಟ್ ಮಾಡ್ತಾ ಇಲ್ಲ. ಈಗ ಸಪೋರ್ಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬಾಸ್ಗೆ ಅಭಿಮಾನಿಗಳಾಗಿ ನಾವಿದ್ದೀವಿ, ಅಂದರೆ ಸೆಲೆಬ್ರಿಟಿಗಳು. ಈಗ ಇನ್ನೊಬ್ಬ ಸೆಲೆಬ್ರಿಟಿಗೆ ಮತ್ತೊಬ್ಬ ಸೆಲೆಬ್ರಿಟಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಪ್ರಮೋಷನ್ ಮಾಡ್ತಾ ಇದೀವಿ. ಬೇರೆ ಇನ್ಯಾವ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇದ್ದಾರಲ್ಲ ಅವರೆಲ್ಲ ಬೇಡ, ನಮ್ಮಂಥ ಚಿಕ್ಕ ಚಿಕ್ಕ ಸೆಲೆಬ್ರಿಟಿಗಳು ನಮ್ಮ ಬಾಸ್ಗೆ ಸಪೋರ್ಟ್ ಮಾಡ್ತೀವಿ. ಸರ್ ಹಂಗಾಗಿ ಈಗ ಸುದೀಪ್ ಸರ್ ಟ್ವಿಟರಲ್ಲಿ ಹಾಕಿದ್ದಾರೆ ಅಂತ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ವೈರಲ್ ಆಗೈತೆ, ಅದಕ್ಕೆ ನೀವೇನು ಹೇಳ್ತೀರಾ? ಅದು ಇನ್ನೊಂದೇಂದ್ರೆ ಖುಷಿ ಅಲ್ವ ಸರ್. ಯಾಕಂದರೆ ಇಂಥ ಕಷ್ಟದಲ್ಲೂ ಕೂಡ ಸ್ನೇಹಿತನ ಬಿಟ್ಕೊಟ್ಟಿಲ್ವಲ್ಲ ಅಲ್ವಾ. ಇಂಥ ಟೈಮಲ್ಲೂ ಕೂಡ ಇಂಥ ಕಷ್ಟದಲ್ಲಿರೋಂಥ ಸಮಯದಲ್ಲಿ ತನ್ನ ಕುಚಿಕನ್ನ ಬಿಟ್ಕೊಡಿದ್ರೆ ಇವತ್ತಿಗೂ ಸಪೋರ್ಟ್ ಮಾಡ್ತಾರಂದ್ರೆ ಗ್ರೇಟು. ಯಾಕಂದ್ರೆ ಅವ್ರದ್ದು ಮೂವಿ ಬರ್ತಿದೆ, ಬಟ್ ಅವ್ರ ಮೂವಿಗೆ ಅವ್ರು ಇದು ಮಾಡಲಿಲ್ಲ. ಬಟ್ ನಮ್ಮ ಬಾಸ್ ಮೂವಿಗೋಸ್ಕರ ಅವರು ಒಂದು ಟ್ವಿಟರಲ್ಲಿ ಒಂದು ಪೋಸ್ಟ್ ಇದು ಮಾಡಿದ್ದಾರೆ. ಖುಷಿ ಆಯಿತು ನಿಜವಾಗ್ಲೂ. ಕುಚಿಕು ಅಂದರೆ ಇದು ಸರ್, ನಿಜವಾದ ಗೆಳೆತನ, ನಿಜವಾದ ಸ್ನೇಹ. ಎಷ್ಟೋ ಜನ ಹೇಳ್ತಾರೆ ಇವರಿಬ್ರು ನಿಜವಾದ ಫ್ಯಾನ್ಸು ಯಾವತ್ತೂ ಇವತ್ತವರೆಗೂ ವಾರ್ ಮಾಡ್ಕೊಂಡು ನಿಂತಿಲ್ಲ. ಒಬ್ರಿಗೆ ಒಬ್ಬರು ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಜನ ನಮ್ಮ ಸುದೀಪ್ ಫ್ಯಾನ್ಸ್ ಸರ್ ಅವರು ತುಂಬ ಜನ ಇದ್ದಾರೆ ನಮಗೆ, ಅವ್ರ ಫ್ಯಾನ್ಸು ಕೂಡ ಸಪೋರ್ಟ್ ಮಾಡ್ತಾರೆ. ಅಪ್ಪು ಸರ್ ಫ್ಯಾನ್ಸು ಕೂಡ ಇದ್ದಾರೆ. ಪ್ರತಿಯೊಬ್ಬರು ಫ್ಯಾನ್ಸು ಸಪೋರ್ಟ್ ಮಾಡ್ತಾರೆ. ಯಾರೋ ಒಬ್ಬರು ಅಲ್ಲಿ ಇಲ್ಲಿ ಒಂದೊಂದು ಮಾತು ಹಾಕೋದಷ್ಟೇ, ಏನು ತೊಂದರೆ ಇಲ್ಲ. ಪ್ರತಿಯೊಬ್ಬರು ಕೂಡ ನಮ್ಮ ಬಾಸ್ಗೆ ಒಂದು ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ. ಒಬ್ಬ ನಿಜವಾದ ಅಭಿಮಾನಿಗಳು ಯಾರೂ ಕೂಡ ಇನ್ನೊಬ್ಬರನ್ನ ತೆಗಳಲ್ಲ. ಅದರಲ್ಲೂ ಇನ್ನೊಂದಂದರೆ ಸುದೀಪ್ ಸರ್ ಮೇಲಂತೂ ತುಂಬ ರೆಸ್ಪೆಕ್ಟ್ ಬಂತು. ಯಾಕಂದರೆ ಇಂಥ ಟೈಮಲ್ಲೂ ತನ್ನ ಗೆಳೆಯನ ಬಿಟ್ಕೊಟ್ಟಿಲ್ಲ. ಅವತ್ತು ಬಿಟ್ಕೊಟ್ಟಿಲ್ಲ, ಇವತ್ತು ಬಿಟ್ಕೊಟ್ಟಿಲ್ಲ. ತುಂಬ ಖುಷಿ ಆಯ್ತು ಅವ್ರ ಮೇಲೆ. ಆ ಪ್ರೀತಿ ಇನ್ನಷ್ಟು ಜಾಸ್ತಿ ಆಯ್ತು ಅವ್ರ ಮೇಲೆ ನನಗೆ. ಹಲೋ ಮಗ.